ಸ್ನೇಹಿತರೆ, ಟೈಮರ್ ಅಂದರೆ ಏನು? ಟೈಮರ್ ಅಂದರೆ ಅದೊಂದು ಸ್ವಿಚ್. ಈ ಸಾಮಾನ್ಯವಾಗಿ ನಾವು ಲೈಟು, ಫ್ಯಾನು, ಟಿ ವಿ, ಫ್ರಿಜ್ಜು, ಈ ಎಲೆಕ್ಟ್ರಿಕ್ ಇಕ್ವಿಪ್ಮೆಂಟ್ಗಳನ್ನೆಲ್ಲ ಆಫ್ ಮಾಡೋದಕ್ಕೆ ಬಳಸ್ತೀವಲ್ಲ ಸ್ವಿಚ್ಚು, ಸೇಮ್ ಅದೇ ಸ್ವಿಚ್ಚನ್ನೇ. ಆದರೆ ಇದು ಟೈಮ್ ಸೆಟ್ ಮಾಡಿದರೆ ಆ ಟೈಮಿಗೆ ಕರೆಕ್ಟಾಗಿ ಆನ್ ಮಾಡುತ್ತೆ, ಆ ಟೈಮ್ ಮುಗಿದ್ಮೇಲೆ ಆಟೋಮೆಟಿಕ್ ಆಫ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ನಿಮಗೊಂದು ಉದಾಹರಣೆ ಕೊಡಬೇಕು ಅಂತ ಹೇಳಿದ್ರೆ, ಸಂಜೆ 6 ಗಂಟೆಗೆ ಬೀದಿ ದೀಪಗಳು ಆನ್ ಆಗಬೇಕು, ಬೆಳಗ್ಗಿನ ಜಾವ 6 ಗಂಟೆಗೆ ಆಟೋಮೆಟಿಕ್ಕಾಗಿ ಆಫ್ ಆಗಬೇಕು. ಮ್ಯಾನುವಲ್ಲಿ ಅಷ್ಟು ಆ ಟೈಮಿಂದ ಆ ಟೈಮಿಗೆ ಎಕ್ಸಾಕ್ಟಾಗಿ ಆಫ್ ಮಾಡೋಕ್ಕೆ ಆನ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಅಲ್ಲಿ ಒಂದು ಟೈಮರ್ನ ಸೆಟ್ ಮಾಡಿದರೆ ಆ ಫಂಕ್ಷನ್ ಪರ್ಫೆಕ್ಟ್ ಆಗುತ್ತೆ, ಪವರ್ ಲಾಸ್ ಆಗೋದು ಕೂಡ ಕಂಟ್ರೋಲ್ ಆಗುತ್ತೆ. ಈ ಟೈಮರ್ ಪ್ರೋಗ್ರಾಮ್ನ ಹೇಗೆ ಸೆಟ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋ ನೋಡ್ತಾ ಹೋಗಿ ನಿಮಗೆ ಅರ್ಥ ಆಗುತ್ತೆ. ದೆನ್ ನಿಮಗೆ ಈ ಟೈಮರ್ನ ಎಲ್ಲೆಲ್ಲಿ ಬಳಸೋದ್ರಿಂದ ಅನುಕೂಲ ಅನ್ನೋದನ್ನು ಒಂದು ಕಮೆಂಟ್ ಮಾಡಿ, ಅದನ್ನು 4 ಜನಕ್ಕೆ ನಾವು ತಿಳಿಸ್ತೀವಿ. ನೋಡಿ, ಮೊದಲನೇದಾಗಿ ಟೈಮರಲ್ಲಿ ಪ್ರೆಸೆಂಟ್ ಟೈಮ್ನ ಸೆಟ್ ಮಾಡಬೇಕು. ಇದನ್ನು ಪ್ರೆಸೆಂಟ್ ಟೈಮ್ನ ಹೇಗೆ ಸೆಟ್ ಮಾಡೋದು ಅಂತ ನೋಡಿ. ಮೊದಲನೇದಾಗಿ ಈ ಕ್ಲಾಕ್ ಬಟನ್ ಇದೆಯಲ್ಲ, ಈ ಕ್ಲಾಕ್ ಬಟನ್ನ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಇದು ಡೇಸ್, ಯಾವ ಡೇ ಇವತ್ತು. ಇವತ್ತು ನೋಡಿ, ಇವತ್ತು ಸಂಡೇ. ಸಂಡೇ ಸೆಟ್ ಮಾಡಿದ್ದೀನಿ. ಅವರ್ AM ಇದೆ. ಈಗ ಎಕ್ಸಾಕ್ಟಾಗಿ ಬೆಳಗ್ಗೆ 10 ಗಂಟೆ ಆಗಿದೆ. 10 ಗಂಟೆ ಟೈಮ್ 10 ಗಂಟೆ 10 ನಿಮಿಷ ಆಗಿದೆ. ಓಕೆ, ನೋಡಿ, ಈಗ ಈ ಕ್ಲಾಕ್ ಬಟನ್ನ ಪ್ರೆಸ್ ಮಾಡಿಟ್ಕೊಂಡು ಡೇ ಯಾವ ದಿವಸ ಅಂತ ಸೆಟ್ ಮಾಡಿದ್ದೀನಿ, ಅವರ್ ಎಷ್ಟು ಗಂಟೆ ಅಂತ ಸೆಟ್ ಮಾಡಿದ್ದೀನಿ, ಎಷ್ಟು ನಿಮಿಷ ಅಂತ ಸೆಟ್ ಮಾಡಿದ್ದೀನಿ. ಸೊ ಈಗ ಪ್ರೆಸೆಂಟ್ ಟೈಮ್ ಸೆಟ್ ಆಯಿತು. ಇವತ್ತು ಭಾನುವಾರ 10 ಗಂಟೆ 10 ನಿಮಿಷ ಆಗಿದೆ. ನೆಕ್ಸ್ಟ್ ಈಗ ಇದಕ್ಕೆ ಒಂದು ಟೈಮ್ ಸೆಟ್ ಮಾಡಬೇಕು. ಯಾವುದಾದ್ರೂ ಒಂದು ಇದಕ್ಕೆ ಲೋಡ್ನ ಕನೆಕ್ಟ್ ಮಾಡಿದ್ದೀನಿ. ಈಗ ಉದಾಹರಣೆ ನಾನು ಹೇಳ್ದಂಗೆ ಒಂದು ಸ್ಟ್ರೀಟ್ ಲೈಟ್ಗೆ ಇದನ್ನು ಕನೆಕ್ಟ್ ಮಾಡೋದಕ್ಕೆ ಪ್ರೋಗ್ರಾಮ್ ಮಾಡ್ತೀನಿ. ನೋಡಿ, ಟೈಮರಲ್ಲಿ ಫಸ್ಟ್ ಈ ಟೈಮರ್ ಪ್ರೆಸ್ ಮಾಡ್ತೀನಿ. ಆನ್ ಟೈಮ್ ಅಂದರೆ ಎಷ್ಟು ಗಂಟೆಗೆ ಆನ್ ಆಗಬೇಕು? ಇದು ಸಂಜೆ 6 ಗಂಟೆಗೆ ಆನ್ ಆಗಬೇಕು. ಓಕೆ, ನೋಡಿ, ಇದರಲ್ಲಿ ಅವರ್ಸ್ ಸುತ್ತಾ ಇದ್ದೀನಿ ಆನ್ ಟೈಮಿಗೆ. ಇದು ಯಾವ ದಿವಸ ಅನ್ನೋದನ್ನು ಕೂಡ ಇದರಲ್ಲಿ ನಾವು ಪ್ರೋಗ್ರಾಮ್ ಮಾಡ್ಬೋದು. ನನಗೆ ಫುಲ್ 1 ವೀಕ್, ಪೂರ 1 ವೀಕಲ್ಲಿ ಸೇಮ್ ಇದೇ ಒಂದೇ ಫಂಕ್ಷನ್ ಆಗಬೇಕು. ಅಂದರೆ ಸಂಜೆ 6ಕ್ಕೆ ಆನ್ ಆಗಬೇಕು, ಬೆಳಗ್ಗೆ 6ಕ್ಕೆ ಆಫ್ ಆಗಬೇಕು. ಆ ಥರ ನಾನು ಪ್ರೋಗ್ರಾಮ್ ಮಾಡ್ತಾಯಿದ್ದೀನಿ. ಈಗ ನೋಡಿ, ಸಂಡೇ ಟು ಸ್ಯಾಟರ್ಡೇವರೆಗೂ ಫುಲ್ ಎಲ್ಲ ಡೇಸಲ್ಲೂ ಇದು ಪ್ರೋಗ್ರಾಮ್ ಆಗುತ್ತೆ. ಇದು ಇನ್ ಕೇಸ್ ಬೇಡ ಅಂತ ಹೇಳಿದರೆ ಈ ಡೇಸ್ಗಳು, ಈ ಉದಾಹರಣೆಗೆ ಒಂದು ಸಂಡೇ ಮಾತ್ರ ಆ ಪ್ರೋಗ್ರಾಮ್ ಆಗೋದು ಬೇಡ ಅಂತ ಹೇಳಿದರೆ ಆ ಸಂಡೇನ ನಾವು ತೆಗೆದುಹಾಕ್ಬೋದು. ಎಕ್ಸಾಂಪಲ್ ನೋಡಿ, ಸಂಡೇ ಹೋಯಿತು, ಸ್ಯಾಟರ್ಡೆ ಸಂಡೇ ಮಾತ್ರ ಫಂಕ್ಷನ್ ಆಗ್ಬೋದು. ನೋಡಿ, ಈ ಥರ ನಿಮಗೆ ಯಾವ ಡೇ ಬೇಕೋ ಆ ಡೇ ಅಷ್ಟೇ, ಆ ಒಂದು ದಿವಸ ಮಾತ್ರ ಪ್ರೋಗ್ರಾಮ್ ಬೇಕು ಅಂತೇಳಿದರೆ ಆ ಒಂದು ದಿವಸ ಮಾತ್ರ ಪ್ರೋಗ್ರಾಮ್ ಆಗೋ ಥರ ಮಾಡ್ಬೋದು. ಇದು ಫುಲ್ 1 ವೀಕ್ ಪೂರ್ತಿ ಒಂದೇ ಥರ ಫಂಕ್ಷನ್ ಆಗೋ ಥರ ಟೈಮ್ ಸೆಟ್ ಮಾಡ್ತೀನಿ. ಆನ್ ಟೈಮು, ಅವರ್ ನನಗೆ ಎಷ್ಟು ಗಂಟೆಗೆ ಆನ್ ಆಗಬೇಕು? ಈವ್ನಿಂಗ್ 6 o'clock, 7 o'clock ಸೆಟ್ ಆಯಿತು. ಈಗ ಸಂಜೆ 7ಕ್ಕೆ ಆನ್ ಆಗೋ ಥರ ಸೆಟ್ ಮಾಡಿದ್ದೀನಿ. ನೆಕ್ಸ್ಟ್ ಆಫ್ ಟೈಮಿಂಗ್ಸ್, ಸೇಮ್ ಇದು ಕೂಡ ಅಷ್ಟೇ. ಇದರಲ್ಲಿ ಡೇ ನೋಡಿ, ಇದರಲ್ಲಿ ಡೇ ಎಲ್ಲ ಫುಲ್ 1 ವೀಕ್ ಪೂರ್ತಿ ವರ್ಕ್ ಆಗಬೇಕು. ಈಗ ಇದಕ್ಕೆ ಟೈಮ್ ಸೆಟ್ ಮಾಡ್ತೀನಿ. ಆಫ್ ಟೈಮಿಂಗ್ಸ್ ಎಷ್ಟು ಅಂದರೆ ಬೆಳಗಿನ ಜಾವ 6 ಗಂಟೆಗೆ AM. ಇದು ಆ್ಯಕ್ಚುಲಿ AM ಬರೋಲ್ಲ, ರೈಲ್ವೆ ಟೈಮಿಂಗ್ಸ್ ಇದೆಯಲ್ಲ 24 hour, ಆ ಟೈಪ್ ಆ ಥರ ಇರುತ್ತೆ. ಈಗ 18 ಗಂಟೆ ಅಂತೇಳಿದರೆ 6 ಗಂಟೆ. ಇದು ಬೆಳಗಿನ ಜಾವ 6ಕ್ಕೆ ಅಂದರೆ ಡೈರೆಕ್ಟಾಗಿ 6 o'clock 6ಕ್ಕೆ ಟೈಮ್ ಸೆಟ್ ಮಾಡಿದ್ದೀನಿ. ಓಕೆ, ಇದರಲ್ಲಿ ಬೇಕಾದ್ರೆ ಮಿನಿಟ್ಸ್ ಬೇಕಾದ್ರೆ ಈಗ 6:30ಕ್ಕೆ ಅಂತ ಹೇಳಿದರೆ ನೋಡಿ, ಮಿನಿಟ್ಸ್ ಸುತ್ತಾ ಇದ್ದಾನೆ. 6:10ಕ್ಕೆ ಅದು ಆಟೋಮೆಟಿಕ್ಕಾಗಿ ಆಫ್ ಆಗಬೇಕು ಅಂತ ಸೆಟ್ ಮಾಡಿದ್ದೀನಿ.
ಓಕೆ. ಪ್ರೆಸೆಂಟ್ ಟೈಮಿಂಗ್ಸ್ 10:13 ಇದೆ. ಅದು ನೆಕ್ಸ್ಟ್ ಡೇ ಈ ಪ್ರೆಸೆಂಟ್ ಇವತ್ತು ಈವ್ನಿಂಗು 7 ಗಂಟೆಗೆ ಆನ್ ಆಗುತ್ತೆ. ಆನ್ ಆಗೋದು ಹೆಂಗೆ ಗೊತ್ತಾಗುತ್ತೆ ಅಂದರೆ ಇಲ್ಲಿ ಎಲ್ ಇ ಡಿ ಇದೆಯಲ್ಲ, ಇಲ್ಲ LED ಲೈಟ್ ಆನ್ ಆಗುತ್ತೆ. ಆನ್ ಆದ ತಕ್ಷಣ ಇದು ಆನ್ ಆಗಿದೆ ಅಂತ ಗೊತ್ತಾಗುತ್ತೆ. ಮಾರ್ನಿಂಗ್ 6 ಆಟೋಮೆಟಿಕ್ಕಾಗಿ ಆಫ್ ಆಗುತ್ತೆ. ಇದು ಈಗ ಎಮರ್ಜೆನ್ಸಿ ನಾವು ಪ್ರೆಸೆಂಟ್ ತಕ್ಷಣ ಈಗ ನಮಗೆ ಆನ್ ಮಾಡಬೇಕು ಅಂತ ಹೇಳಿದರೆ ಇಲ್ಲಿ ನೋಡಿ, ಇಲ್ಲಿ ಕೆಳಗಡೆ ಒಂದು ಲೈನ್ ಇದೆಯಲ್ಲ, ಇವಾಗ ಟೈಮ್ ತೋರಿಸ್ತಾ ಇಲ್ಲ, ಕೆಳ ಲೈನ್ ಇದೆಯಲ್ಲ, ಇದು ಆಫ್, ಆಟೋ, ಆನ್. ಇದು ಆಟೋಮೆಟ್. ಈಗ ಆಟೋ ಅಂತ ಸೆಟ್ ಮಾಡಿರ್ಬೇಕು ನೀವು ಕಡ್ಡಾಯವಾಗಿ. ಈ ಆಟೋ ಅಂತ ಸೆಟ್ ಮಾಡಿದಾಗ ಮಾತ್ರ ಇದು ಆಟೋಮೆಟಿಕ್ಕಾಗಿ ವರ್ಕ್ ಆಗ್ತಾ ಇರುತ್ತೆ ಆ ಟೈಮ್ಗೆ. ಇದು ಆನ್ ಅಂತ ಹೇಳಿದ್ರೆ ಈ ಪ್ರೆಸೆಂಟ್ ನೀವು ಕನೆಕ್ಟ್ ಮಾಡಿದ್ರೆ ಡೈರೆಕ್ಟಾಗಿ ಆನ್ ಆಗುತ್ತೆ. ಅಂದರೆ ವಿತೌಟ್ ಟೈಮಿಂಗ್ ನೀವು ಆನ್ ಮಾಡ್ಕೋಬೋದು. ಬೇಡಪ್ಪ ನನಗೆ ಆಟೋಮೆಟಿಕ್ಕಾಗಿ ವರ್ಕ್ ಆಗಬೇಕು ಅಂದರೆ ಆಟೋ ಹಾಕಬೇಕು. ಇದು ಕಂಪ್ಲೀಟ್ ಆಫ್ ಆಗುತ್ತೆ. ಆನೋ ಇರೋದಿಲ್ಲ, ಆಟೋಮೆಟಿಕ್ಕು ಆಗೋದಿಲ್ಲ, ಕಂಪ್ಲೀಟ್ ಆಫ್ ಆಗಿರುತ್ತೆ. ಸೊ ನೀವು ಇದನ್ನು ನೋಡ್ಕೋಬೇಕು. ಇದನ್ನೆಲ್ಲ ಪ್ರೋಗ್ರಾಮ್ ಸೆಟ್ ಮಾಡಾದಮೇಲೆ ಆಟೋನ ಸೆಟ್ ಮಾಡ್ಕೋಬೇಕು. ದೆನ್ ಇದು ಟೈಮರ್ ಇದೆಯಲ್ಲ, ಈ ಟೈಮರು ಎಷ್ಟಿದೆ ಅಂದರೆ ಒಂದು ದಿವಸಕ್ಕೆ ನೋಡಿರಿ, 1 ಪ್ರೋಗ್ರಾಮ್ ಎಷ್ಟು ಪ್ರೋಗ್ರಾಮ್ಸ್ ಇದೆ ಅಂದರೆ 1 ಆಯಿತು, ನೆಕ್ಸ್ಟ್ 2, 3, 4, 5, 6, 7, 8, 9, 10, 11, 12, 13, 14, 15, 16, ಟೋಟಲ್ 16 ಟೈಮ್ಸ್ ಒಂದು ದಿವಸಕ್ಕೆ. ನೀವು ಒಂದು ದಿವಸಕ್ಕೆ ಅಷ್ಟು 16 ಟೈಮ್. ಈ ಉದಾಹರಣೆ ನಾವೊಂದು ಏನೋ ಒಂದು ಲೋಡ್ ಕನೆಕ್ಟ್ ಮಾಡಿದ್ದೀವಿ, ಅದು ಬೆಳಗ್ಗೆ 10ರಿಂದ 11ರವರೆಗೂ ಆನ್ ಆಗಬೇಕು, ನೆಕ್ಸ್ಟ್ ಆಫ್ ಆಗಬೇಕು, ನೆಕ್ಸ್ಟ್ ಅದು 2 ಗಂಟೆಯಿಂದ 3 ಗಂಟೆಗೆ ಆನ್ ಆಗಬೇಕು, ಮತ್ತು ಅದಾದಮೇಲೆ ಆಫ್ ಆಗಬೇಕು. ಈ ಥರ ನೀವು 16 ಸರಿ ಟೈಮ್ ಸೆಟ್ ಮಾಡ್ಬೋದು. ಇದರಲ್ಲಿ 16 ಸರಿ ಆನ್ ಆ್ಯಂಡ್ ಆಫ್ ಆಗುತ್ತೆ ಎವ್ರಿ ಡೇ. ಆ ಥರ ನೀವು ಒಂದು ವಾರದಲ್ಲಿ 7 ದಿನದಲ್ಲಿ ಯಾವ ದಿವಸ ಬೇಕಾದರೂ ಇದು ಫಂಕ್ಷನ್ ಆಗೋ ಥರ ಮಾಡ್ಬೋದು. ಸಂಡೇ ಮಾತ್ರ ವರ್ಕ್ ಆಗಬೇಕು, ಸಂಡೇ ಮಾತ್ರ ಆನ್ ಆ್ಯಂಡ್ ಆಫ್ ಆಗಬೇಕು, ಬಟ್ ಫ್ರೈಡೇ ಮಾತ್ರ ಆನ್ ಆ್ಯಂಡ್ ಆಫ್ ಆಗಬೇಕು ಅಂತ ಹೇಳಿದರೆ ಇಟ್ಸ್ ಪಾಸಿಬಲ್, ಮಾಡ್ಬೋದು. ಸೊ ಎಲ್ಲ ಥರದ ಆಪ್ರೇಷನ್ಸ್ ಇದೆ. ಇದು ತುಂಬ ಈಸಿಯಾಗಿದೆ ಇದನ್ನು ಮಾಡಲಿಕ್ಕೆ. ಅದಾದಮೇಲೆ ಇದು ಪೂರ್ತಿ ಪ್ರೋಗ್ರಾಮ್ನ ಕ್ಲೋಸ್ ಮಾಡಿಬಿಟ್ಟು ನಾವು ಹೊಸ್ದಾಗಿ ಎಲ್ಲ ಪ್ರೋಗ್ರಾಮ್ ಮಾಡ್ಕೋಬೇಕು ಅಂದರೆ ಜಸ್ಟ್ ಈ ಪ್ರೋಗ್ರಾಮ್ ಇದೆಯಲ್ಲ, ಈ ಪ್ರೋಗ್ರಾಮ್ ಬಟನ್ ಇದೆಯಲ್ಲ, ಈ ಬಟನ್ನ ಪ್ರೆಸ್ ಮಾಡಿದರೆ ಕಂಪ್ಲೀಟ್ ರೀಸೆಟ್ ಆಯಿತು. ಈಗ ಇದು ಮತ್ತೆ ಫ್ರೆಶ್ ಆಗಿ ಹೊಸ್ದಾಗಿ ನೀವೆಲ್ಲ ಸೆಟ್ ಮಾಡಬೇಕು, ಟೈಮ್ ಸೆಟ್ ಮಾಡಬೇಕು. ಆಮೇಲೆ ಪ್ರೋಗ್ರಾಮ್ದು ನಿಮ್ಮದು ಟೈಮರಿಗೆ ಯಾವ್ಯಾವ ಟೈಮಿಗೆ ಆಪ್ರೇಷನ್ ಆಗಬೇಕು ಅಂತ ಸೆಟ್ ಮಾಡ್ಬೋದು. ಇದು ಡೇ, ಅವರ್, ಮಿನಿಟ್. ಇದು ತುಂಬ ಈಸಿ ಆಗುತ್ತೆ. ನಿಮಗೆ ಮೇಯ್ನ್ ಹೇಳ್ಬೇಕು ಅಂದರೆ ಕ್ಲಾಕ್ ಸೆಟ್ ಮಾಡಬೇಕಾದ್ರೆ ಮಾತ್ರ ಈ ಕ್ಲಾಕ್ ಬಟನ್ನ ಪ್ರೆಸ್ ಮಾಡಿ ಇಟ್ಕೊಂಡೆ ನೀವು ಡೇಸ್ನ ನೋಡಿ, ಯಾವ ಡೇ ಅನ್ನೋದು, ಆಮೇಲೆ ಅವರ್ಸ್ ಎಷ್ಟು ಅವರ್ ಅನ್ನೋದು, ಅದಾದಮೇಲೆ ನೋಡಿ ಮಿನಿಟ್ಸು, ಇವನ್ನೆಲ್ಲ ಸೆಟ್ ಮಾಡ್ಬೋದು. ಇದು ವೈರಿಂಗ್ ಮಾಡೋದು ಕೂಡ ತುಂಬ ಸಿಂಪಲ್ಲಾಗೇ ಇರುತ್ತೆ. ಸಾಮಾನ್ಯವಾಗಿ ನೀವು ಎಲ್ಲ ಲೈಟ್ಗಳಿಗೆಲ್ಲ ವೈರಿಂಗ್ ಮಾಡ್ತಿರಲ್ಲ, ಸೇಮ್ ಅದೇ ಥರನೇ. ಇದರಲ್ಲಿ ಇನ್ಪುಟ್ಟಲ್ಲಿ ಒಂದು ನ್ಯೂಟ್ರಲ್, ಒಂದು ಫೇಸ್ ಕನೆಕ್ಟ್ ಮಾಡಬೇಕು. ಔಟ್ಪುಟ್ಟಲ್ಲಿ ಒಂದು ನ್ಯೂಟ್ರಲ್, ಒಂದು ಫೇಸ್ ಬರುತ್ತೆ. ಅದನ್ನು ಲೋಡ್ಗೆ ಕನೆಕ್ಟ್ ಮಾಡ್ಕೋಬೇಕು. ಇಲ್ಲಿ ನೋಡಿ ಲೈನ್ ಅಂತ ಇದೆಯಲ್ಲ, ಅದಕ್ಕೆ ಫೇಸ್ ಕನೆಕ್ಟ್ ಮಾಡಿ. ಎನ್ ಅಂತ ಇದೆಯಲ್ಲ, ಅದಕ್ಕೆ ನ್ಯೂಟ್ರಲ್ನ ಕನೆಕ್ಟ್ ಮಾಡಿ. ನನ್ನ ವಿಡಿಯೋದಲ್ಲಿರೋ ಮಾಹಿತಿ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ದಿಸ್ ವಿಡಿಯೋ ಫ್ರೆಂಡ್ಸ್.